ನಮಸ್ಕಾರ. ಸಮಸ್ತ ಕಸ್ತೂರಿ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪ್ರಿಯಾ. ನಮ್ಮ ಜೊತೆ ಇದ್ದಾರೆ ಪ್ರಿಡಿಕ್ಟಿವ್ ಗುರು, ಪ್ರಶ್ನಾಶಾಸ್ತ್ರ ಪ್ರವೀಣರು, ಜ್ಯೋತಿಷ್ಯ ಜ್ಞಾನ ನಿಧಿ, ಅಂತಾರಾಷ್ಟ್ರ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಡಾಕ್ಟರ್ ಶ್ರೀ ದಿನೇಶ್ ಗುರೂಜಿ ಅವರು. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ನಮಸ್ಕಾರ ವೀಕ್ಷಕರೇ. ಹಾಗೇನೆ ದಿನೇಶ್ ಗುರೂಜಿ ಅವರು ಅದ್ಭುತವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಅಂದ್ರೆ ವಿದ್ಯೆಯನ್ನು ಹಂಚುವಂತ ಕೆಲಸ ಯಾರು ಕೂಡ ಸಾಕಷ್ಟು ಜನ ಮಾಡಲ್ಲ. ಸೊ ಅಂತದ್ರಲ್ಲಿ 4 ದಿನದಲ್ಲಿ ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಿದ್ದಾರೆ. 2200ಕ್ಕೂ ಹೆಚ್ಚು ಜನರಿಗೆ ನಕ್ಷತ್ರ ನಾಡಿಯನ್ನ ಹೇಳ್ಕೊಟ್ಟಿದ್ದಾರೆ. ನಿಮ್ಗೂ ಕೂಡ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಖಂಡಿತ ನಕ್ಷತ್ರ ನಾಡಿಯನ್ನ ಬಂದು ಕಲಿಲೇಬೇಕು. ಯಾಕಂದ್ರೆ ಅದ್ಭುತವಾದಂತಹ ಒಂದು ವಿದ್ಯೆ ಅಂತಾನೆ ಹೇಳ್ಬೋದು. ಜೀವನದಲ್ಲಿ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಆಸ್ಟ್ರಾಲಜಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರ್ಬೇಕು. ಸೊ ನಕ್ಷತ್ರ ನಾಡಿಯ ಬಗ್ಗೆ ಮಾತನಾಡೋದಕ್ಕೆ, ಅವರ ಎಕ್ಸ್ಪೀರಿಯನ್ಸಸ್ ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಲಿ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ರವೀಂದ್ರ ಬೆಳಗಿ ಅವರು ಬಾಗಲಕೋಟೆಯಿಂದ ಬಂದಿದ್ದಾರೆ, ಕಮತ್ಗಿಯಿಂದ ಬಂದಿದ್ದಾರೆ. ಸೊ ಟ್ರೈನ್ ಗ್ರಾಜುಯೇಟ್ ಟೀಚರ್ ಅವರು. ಸೊ ಇವತ್ತು ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಅವರಿಗೆ ನಾವು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ವಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸೊ ಮೂಲತಃ ನೀವು ಲೈಕ್ ಶಿಕ್ಷಕರು ಅಲ್ವಾ? ಶಿಕ್ಷಕರು ಮೇಡಮ್. ಓಕೆ. ಸೊ ನಕ್ಷತ್ರ ನಾಡಿಯನ್ನ ಹುಬ್ಳಿಯ ಒಂದು ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಾ? ಕ್ಲಾಸಲ್ಲಿ ಕಲ್ತೀನಿ ಮೇಡಮ್. ಓಕೆ. ಸೊ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಹಾಗೇನೆ ವೀಕ್ಷಕರೇ, ಗುರುಜಿ ಅವರು ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಟಿಪ್ಸ್ ನ ಕೊಡ್ತಿರ್ತಾರೆ. ಸಂಸಾರಿಕ ಜೀವನ ಬಗ್ಗೆ ಆಗಿರ್ಬಹುದು, ವಿದ್ಯೆ ಬಗ್ಗೆ ಆಗಿರ್ಬಹುದು, ಪರಿಸರದ ಬಗ್ಗೆ ಆಗಿರ್ಬಹುದು. ಸೊ ಕೇಳ್ದಂತವ್ರು ಪಾಲಿಸ್ತಾ ಹೋದ್ರೆ ಖಂಡಿತ ಎಲ್ರಿಗೂ ಒಳ್ಳೇದಾಗತ್ತೆ. ಇವತ್ತು ಏನ್ ಮಾತನಾಡ್ತಾ ಇದೀವಿ ಅಂತ ಹೇಳಿದ್ರೆ, ಹಸ್ಬೆಂಡ್ ಅಂಡ್ ವೈಫ್ ಮಧ್ಯ ಜಗಳ ಕಿರಿಕಿರಿ ಇದ್ದೇ ಇರುತ್ತೆ. ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನು ಇಲ್ಲ. ಗುರುಜಿ ಅವ್ರ ಸಾಕಷ್ಟು ಬಳಿ ನಾನೇ ಬಂದು ಕೇಳಿದ್ದೀನಿ, ಗುರುಜಿ ಇದ್ರ ಬಗ್ಗೆ ಒಂದು ಟಿಪ್ಸ್ ಕೊಡಿ. ಯಾಕಂದ್ರೆ ತುಂಬಾ ಜನ ಅಕ್ಕಪಕ್ಕದಲ್ಲ ಜಗಳ ಮಾಡೋದು ನೋಡ್ತಾ ಇರ್ತೀನಿ ನಾನು ಅಂತ. ಇವತ್ತು ಅದ್ರ ಬಗ್ಗೆ ಒಂದು ಟಿಪ್ಸ್ ನ ಕೊಡ್ತಾರೆ. ಸೊ ಖಂಡಿತ ಇವತ್ತಿನ ಸಂಚಿಕೆನ ಮಿಸ್ ಮಾಡದೆ ಕೊನೆ ತನಕ ತಾವೆಲ್ಲರೂ ನೋಡಿದ್ರೆ ಆ ಟಿಪ್ಸ್ ನೀವು ತಗೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಹಾಗೇನೆ ರವೀಂದ್ರ ಸರ್ ಹೇಳಿ, ನಕ್ಷತ್ರ ನಾಡಿಯನ್ನ ಕಲ್ತಿದ್ದೀರಾ, 4 ದಿನದಲ್ಲಿ ಹೇಳ್ಕೊಡ್ತಾರೆ ಗುರುಜಿ ಅವರು, ಹುಬ್ಳಿಯಲ್ಲಿ ಕಲ್ತಿರೋದು. ಸೊ ಹೇಗಿತ್ತು ಅನುಭವ? ಮೇಡಮ್, ನನಗೆ ಹೆಂಗಂದ್ರೆ ಒಂದು ರೋಮಾಂಚನವಾಗಿರ್ತಕ್ಕಂಥ ಒಂದು ಅನುಭವ ಆಯ್ತು ಮೇಡಮ್. ಎಲ್ರು ನೀನು ಶಿಕ್ಷಕ ವೃತ್ತಿಯಲ್ಲಿ ಇದ್ದೀಯಾ, ಈ ಅಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ್ಯವನ್ನ ಭವಿಷ್ಯವನ್ನ ಹೆಂಗ್ ಹೇಳ್ತೀಯಾ ನೀನು, ಹೆಂಗ್ ಕಲಿತೀಯಾ ನೀನು, ಎಲ್ರು ಅದೊಂದು ಬ್ರಹ್ಮವಿದ್ಯೆ, ಅದು ಕಲಿಸ್ಕೊಡಕ್ಕಾಗೋದಲ್ಲ, ಅವ್ರೇನ್ ಹೇಳ್ತಾರ ಅಂತ ನನಗೆ ಹೇಳಿದ್ರು. ಆದ್ರೂ ನಾನು ನಮ್ಮ ಮಿಸಸ್ ಅದಕ್ಕೆ ಪ್ರೇರೇಪಣೆ ನನಗೆ, ಹೋಗಿ ಬನ್ನಿ, ಏನೋ ಆಗ್ಲಿ, ಒಟ್ಟ ಗುರುಜಿ ಅವರು ದಿವಸ ನಮಗೊಂದು ಅನುಕೂಲ ಆಗಿದೆ ನೋಡೋದ್ರಿಂದ ಅದಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ರು. 4 ದಿನದಲ್ಲಿ ನಾ ಕಲ್ತದ್ದು ಮೇಡಮ್. ನಿಮ್ಗೆ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ, ಈಗ ಕಲ್ತ್ ಬಂದ ಮೇಲೆ 3 ಜನರಿಗೆ ನಾನು ಕುಂಡ್ಲಿ ಹಾಕಿ ಕೊಟ್ಟಿದ್ದೀನಿ. 3 ಜನರಿಗೆ ಮಾಡೇ ಬಿಟ್ಟಿದ್ದೀನಿ ಮೇಡಮ್. ಅವರು ನನ್ನ ಕುಂಡ್ಲಿ ಹಾಕಿ ಕೊಟ್ಟಿದ್ದನ್ನ ನೋಡಿ ಇವ್ರು ಹೆಂಗ್ ಹಾಕಿ ಕೊಡ್ತಾರೆ ಅಂತೇಳಿ ನಂದನ್ನು ಮುಚ್ಚಿಟ್ಟು ಬೇರೆಯವ್ರು ಏನು ಭವಿಷ್ಯ ಹೇಳ್ತಿರ್ತಾರಲ್ಲ ಅವ್ರ ಕಡೆ ಹೋಗಿ ಟ್ಯಾಲಿ ಮಾಡಿದ್ದಾರೆ. ನಾನು ಏನ್ ಹಾಕಿ ಕೊಟ್ಟಿದ್ದು ಎಕ್ಸಾಕ್ಟ್ಲಿ ಅದೇ ಇದೆ ಮೇಡಮ್. ಅವ್ರಿಗೆ ಒಂಡ್ರು, ಸರ್ ಹ್ಯಾಕ್ ಕಲ್ತ್ರಿ ನೀವು ಅಂತ ಹೇಳಿ. 4 ದಿನದಾಗ ಅಂತೀರಿ ಹೆಂಗ್ ಕಲ್ತ್ರಿ ಅಂದ್ರೆ ನಾನು ಗುರುಜಿ ಅವ್ರು ಹೇಳಿದೆ. ನಾನು ಗುರುಜಿ ಅವರು ಹುಬ್ಳಿ ಕ್ಲಾಸ್ ತಗೊಂಡಿದ್ರು 2 ದಿವಸ, ಶನಿವಾರ ರವಿವಾರ, ಮತ್ತೆ ನೆಕ್ಸ್ಟ್ ಶನಿವಾರ ವೀಕೆಂಡ್ ನಲ್ಲಿ ಕಲ್ತ್ ಬಂದೆ ಅಂತಂದ್ರೆ, ಸರ್ ಯಾರು ಅದನ್ನ ವಿದ್ಯೆ ಹೇಳೋದೇ ಇಲ್ಲ, ಹಾಗಾದ್ರೆ ಗುರೂಜಿ ಅವ್ರು ಹೇಳ್ಕೊಡ್ತಾರಲ್ಲ ಅಂತ ನಮ್ಗೆ ಅವರು ಒಂದು ಬ್ರಹ್ಮ ಇದ್ದಂಗ ಅವರು. ಅದಕ್ಕೆ ನಾವು ನೆಕ್ಸ್ಟ್ ಎಲ್ಲಿ ಐತ್ರಿ ಅಂತ ಕೇಳಿದ್ರು, ಬಿಜಾಪುರಕ್ಕಿದೆ, ನೀವು ಹೋಗ್ಬೋದು ಅಂತ ಹೇಳಿದೀನಿ ಮೇಡಮ್ ಅವ್ರಿಗೆ. ಇನ್ನೊಂದು ವಿಷಯ ಏನು ಅಂತಂದ್ರ, ಈ ಬೇರೆ ಬೇರೆ ಭವಿಷ್ಯದಲ್ಲಿ ಹೇಳ್ತಕ್ಕಂಥ ಏನು ಜ್ಯೋತಿಷಿಗಳು ನಿಮಗೆ ಹೋಮ ಮಾಡಬೇಕು, ನಿಮ್ಗೆ ಏನಾದ್ರೂ ತೊಂದರೆ ಇದ್ರೆ ಹೋಮ ಮಾಡ್ಬೇಕು, ಹವನ ಮಾಡ್ಬೇಕು, ದೇವಸ್ಥಾನಕ್ಕೆ ಹೋಗಿ ಹೋಮ ಮಾಡಿಸಿ ಸಾಕಷ್ಟು ದುಡ್ಡು ಖರ್ಚು ಮಾಡೋದು ಹೇಳ್ತಾರೆ. ನಮ್ ಗುರುಜಿ ಅವರು ಮಂತ್ರ ಪಠನೆ ಬಿಟ್ರೆ ಆದಷ್ಟು ಅದನ್ನೆಲ್ಲ ಹೇಳೋದೇ ಇಲ್ಲ ಅಲ್ವಾ? ಅದನ್ನು ಹೇಳಿದೀನಿ ಅವ್ರಿಗೆ. ಇದರಿಂದ ನೀವೇನಪ್ಪಾ ಅಂದ್ರೆ ಕಲ್ತ್ ಬಂದ್ರಿ ಅಂತಂದ್ರ, ಜಸ್ಟ್ ಒಂದು ಪುಸ್ತಕ ಇದೆ, ಅದರಲ್ಲೇ ರೆಮಿಡಿ ಸಾಕಷ್ಟಿವೆ ನಿಮ್ಗೆ, ಎಲ್ಲದಕ್ಕೂ ಇದೆ ರೆಮಿಡೀಸ್. ನೀವು ಬೇರೆಯವ್ರಿಗೆ ಹೇಳೋದು ಬೇಡ, ನಿಮ್ಮ ಮನೆಯಲ್ಲಿನೇ ನೀವು ನಿಮ್ಮ ಸಂಸಾರಕ್ಕೆ, ನಿಮ್ಮ ಒಂದು ಬಂಧು ಭಾಗಕ್ಕೆ ಹಂಚಿಕೊಂಡ್ರ ಅದ ಒಂದು ಎಲ್ಲರೂ ಹೀಗೆ ಮಾಡ್ಬಿಟ್ರಪ್ಪ ಅಂತಂದ್ರ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಸಮೃದ್ಧವಾಗಿರತಕ್ಕಂಥ ದೇಶ ಆಗ್ತೈತಿ ಅಂತ ಅವ್ರಿಗೆ ಹೇಳಿದೀನಿ ಮೇಡಮ್. ಓಕೆ ಸರ್, ನೀವು ಶಿಕ್ಷಕರಾಗಿ ನಕ್ಷತ್ರ ನಾಡಿಯನ್ನ ಕಲ್ತಿರೋದು ಖುಷಿ ವಿಷಯ. ಆದ್ರೆ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಅನುಭವನ ಹಂಚ್ಕೊಳ್ಳೋದಕ್ಕೆ ಬಂದಿರೋದು ಇನ್ನೊಂದು ಖುಷಿ ವಿಷಯ ಸರ್. ಏನ್ 2 ದಿನ ಆಗೋಯ್ತು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಕ್ಲಾಸಸ್ ಅಂದ್ರೆ 2 ಕ್ಲಾಸಸ್ ಆಲ್ರೆಡಿ ಮುಗ್ದಿದೆ, ಇನ್ ಮಿಕ್ಕಿದ 2 ಕ್ಲಾಸಸ್ ಬಾಕಿ ಇದೆ. ಸೊ ಬೆಂಗಳೂರು ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ನ ವೆಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಕ್ಲಾಸಸ್ಗೆ ಬಂದು ನೀಟಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಮಂಗಳೂರಿನಲ್ಲಿ ಕ್ಲಾಸಸ್ ಅಟೆಂಡ್ ಮಾಡ್ಬೇಕು ಅಂತ ಆಸೆ ಇರೋರಿಗೆ ಮೇ 27, 28, ಜೂನ್ 3 ಹಾಗೂ 4ನೇ ತಾರೀಕಿಗೆ ಮಂಗಳೂರಿನಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ ಗುರುಜಿಯವರು. ಜೂನ್ 10, 11, 17, 18 ಬಿಜಾಪುರದಲ್ಲಿ, ಜೂನ್ 24, 25, ಜುಲೈ 1ನೇ ತಾರೀಕು, 2ನೇ ತಾರೀಕು ಶಿವಮೊಗ್ಗದಲ್ಲಿ. ಇನ್ನ 2 ಎಡಿಷನ್ ಆಗಿದೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ಬೆಳಗಾಂನಲ್ಲಿ ತಗೊಳ್ತಾ ಇದ್ದಾರೆ ಗುರುಜಿಯವರು ಕೂಡ. ಜುಲೈ 8, 9, 15, 16 ಬೆಳಗಾಂನಲ್ಲಿ, ಜುಲೈ 22, 23, 29, 30 ಮತ್ತೆ ಬೆಂಗಳೂರಿನಲ್ಲಿ ಕ್ಲಾಸಸ್ ತಗೊಳ್ತಿದ್ದಾರೆ. ಸೊ ಏಪ್ರಿಲ್ ತಿಂಗಳಲ್ಲಿ ಕ್ಲಾಸಸ್ ಮುಗ್ದಾಗಿದೆ.
ಸೊ ಮತ್ತೆ ಬೆಂಗಳೂರಿನವ್ರಿಗೆ ಜುಲೈ ತಿಂಗಳಲ್ಲಿ ಮತ್ತೆ ನಕ್ಷತ್ರ ನಾಡಿನ ಹೇಳ್ಕೊಡ್ತಾರೆ ಗುರುಜಿ. ಹಾಗೇನೆ ಸಾಕಷ್ಟು ಜನ ಅನ್ಕೊಳ್ತಾ ಇರ್ತಾರೆ ನಕ್ಷತ್ರ ನಾಡಿ ಬೇರೆ ಒಂದು ಆಸ್ಟ್ರಾಲಜಿಕ್ಕಿಂತ ಯಾವ ರೀತಿ ಡಿಫ್ರೆಂಟ್ ಅಂತ. ನಕ್ಷತ್ರ ನಾಡಿಯಲ್ಲಿ ಏನ್ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಪ್ರಿಡಿಕ್ಷನ್ ನ ಹೇಳ್ಕೊಡ್ತಾರೆ ಗುರುಜಿ. ಸಾಕಷ್ಟು ವಿಷಯಗಳಿದೆ, ಆದ್ರೆ ಮೇನ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಪ್ರಿಡಿಕ್ಷನ್, ಎಕ್ಸಾಕ್ಟ್ ಪ್ರಿಡಿಕ್ಷನ್ ಬರುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೆ ಅನ್ಸುತ್ತೆ ಬಹುಶಃ ಗುರುಜಿ ಅವರಿಗೆ ಪ್ರಿಡಿಕ್ಟಿವ್ ಗುರು ಅಂತಾನೆ ಹೆಸರು ಬಂದಿರೋದು. ಕಾರ್ಯಕ್ರಮ ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಹಾಗೇನೆ ರವೀಂದ್ರ ಸರ್ ಹೇಳಿದ್ರಿ ನಕ್ಷತ್ರ ನಾಡಿನ ಕಲ್ತ್ರಿ, ಸೊ 3 ಜನರಿಗೆ ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದೀರಾ ಅಂತ ಹೇಳಿದ್ರಿ. ಸೊ ಇನ್ನೇನ್ ಹೇಳ್ತೀರಾ, ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ಒಂದ್ ಹೇಳ್ಬೇಕಂತಂದ್ರೆ ಗುರುಜಿ ಅವರು ಹೋದ ವಾರದಲ್ಲಿ ಲಗ್ನದ ಬಗ್ಗೆ ಹೇಳ್ತಾ ಇದ್ರು. ಒಂದ್ ಏನ್ ಹೇಳಿದ್ರು ಅಂದ್ರೆ ಮಿಥುನ ಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಹೌದು, ಹುಷಾರಾಗಿರ್ಬೇಕು, ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ನೀವು ಆಕ್ಸಿಡೆಂಟ್ ಅಂದ್ರೆ ಕೇವಲ ಅದು ವಾಹನದಿಂದ ಆಗ್ಬೇಕಂತಲ್ಲ, ಬೇರೆ ಏನಾದ್ರೂ ಆಗ್ಬೋದು, ಅದು ಕೂಡ ಒಂದು ಆಕ್ಸಿಡೆಂಟ್ನೇ. ಅದಕ್ಕೆ ಹುಷಾರಾಗಿರಿ ಅಂತಂತಂದ್ರು. ಅದು ಅದು ಏನು ಕಾಕತಾಳೀಯನ್ನು ಹಾಗೆ ನನ್ನ ಮಗ ಮಿಥುನ ಲಗ್ನದಲ್ಲಿ ಹುಟ್ಟಿದ್ದಾನೆ. 3 ವರ್ಷ ಆತನಿಗೆ. ಮೊನ್ನೆ ಏಪ್ರಿಲ್ 14ಕ್ಕೆ 3 ಮುಗಿದು 4 ಆಗ್ತಿತ್ತು. 13ನೇ ತಾರೀಕಿಗೆ ಬೆಳಗ್ಗೆ ನಮ್ಮ ಮಿಸಸ್ ಅವ್ರ ಮಮ್ಮಿ ಊಟ ಮಾಡಿಸಿ ಒಳಗಡೆ ಹೋಗಿದ್ದಾಳೆ. ನಾನು ಸ್ಕೂಲಿಗೆ ಹೋಗಿದ್ದೀನಿ. ಎಷ್ಟು ಅಂದ್ರೆ ನಾ ಶಾಲೆಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬೇಡ ಅಂದ್ಲು. ಬಿಸಿಲು ಜಾಸ್ತಿ ಇದೆ, ಮನೆಯಲ್ಲಿ ಇರ್ಲಿ ಅಂದ್ಲು. ನಾನು ಶಾಲೆಗೆ ಹೋದೆ. ಅವು ಊಟ ಮಾಡಿಸಿ ಒಳಗಡೆ ಅಡಿಗೆ ಮನೆಯಲ್ಲಿ ಬಂದು ಕೈ ತೊಳ್ಕೊಬೇಕಾದ್ರೆ ಆತ ಬಾಗಲಲ್ಲಿ ಬಟ್ ಇಟ್ಟಿದ್ದಾನೆ. ಸಿಂಗಲ್ ಡೋರ್ ಮೇಡಮ್, ಗಾಳಿಯಿಂದ ಬಡ್ದು ಇಷ್ಟು ಕಟ್ ಆಗ್ಬಿಟ್ಟಿದೆ ಮೇಡಮ್. ಇಷ್ಟು ಕಟ್ ಆಗ್ಬಿಟ್ಟಿದೆ. ಮತ್ತೆ ಬಾಗಲಕೋಟೆಗೆ ಹೋಗಿ ಅದರಲ್ಲಿ ಒಂದು ಕೀ ವೈರ್, ಅಲ್ಲಿ ಒಂದು ಧನುಷ್ ಹಾಸ್ಪಿಟಲ್ ಅಂತಿದೆ, ಅಲ್ಲಿ ಒಂದು ಕೀ ವೈರ್ ಹಾಕಿ ಬಂಡೇಜ್ ಹಾಕಿದ್ದಾರೆ. ಕುಡ್ಕೋದಂತ ಹೇಳಿದ್ದಾರೆ. ಅನಾಹುತ. ನಮ್ಮ ಮಿಸಸ್ ಹೇಳಿದ್ರು, ನಿನ್ನೆ ಗುರುಜಿ ಹೇಳಿದ್ರು ಮಿಥುನ ಲಗ್ನದವರು ಕೇರ್ಫುಲ್ ಆಗಿರ್ಬೇಕಂತ. ಅದು ನೋಡು ನಮ್ಮ ಮಗನಿಗೆ ಇದಾಯ್ತು. ಅದು ಅದಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅವನಿಗೆ ಈ ಒಂದು ಇದು ಮುಗಿಯುವವರೆಗೂ ಅಂತ ಹೇಳಿದ್ರು. ಅದಕ್ಕೆ ನಾನು ಎಲ್ಲರಿಗೂ ಹೇಳಿದೆ, ಅದು ನನ್ನ ಮಗನಿಗೆ ಆಗಿದೆ. ಅದಕ್ಕೆ ಮಿಥುನ ಲಗ್ನದವ್ರು ಯಾರಿದ್ದೀರಿ, ರಾಶಿಕ್ಕಿಂತ ಲಗ್ನ ಇಂಪಾರ್ಟೆಂಟ್ ಹೇಳಿದ್ರು ಗುರುಜಿ. ಇನ್ನೊಂದ್ ಏನಂದ್ರೆ ನನ್ನ ಹೆಂಡತಿದ್ದು ನಮ್ಮ ಮಿಸಸ್ದು ಮಿಥುನ ರಾಶಿ, ನನ್ನ ಮಗಂದು ಮಿಥುನ ಲಗ್ನ. ಅವ್ರು ಹೇಳಿದ್ರು ರಾಶಿಕ್ಕಿಂತ ಲಗ್ನ ಬಹಳ ಇಂಪಾರ್ಟೆಂಟ್ ಅಂತ. ಅದು ನನ್ನ ಮಗನಿಗೆ ಆಯ್ತು. ಅದಕ್ಕೆ ನಾನು ಎಲ್ಲರಿಗೂ ಹೇಳಿದ್ದೀನಿ, ಗುರುಜಿ ಅವ್ರು ಹೇಳಿದ್ದು ಅದು ಇಫೆಕ್ಟ್ ನಾನೇ ಕಂಡುಕೊಂಡಿದ್ದೀನಿ. ಅದಕ್ಕೆ ನೀವು ಯಾರ್ಯಾರು ಮಿಥುನ ಲಗ್ನಲ್ಲಿ ಇದ್ದೀರಿ ಅವ್ರು ಕೇರ್ಫುಲ್ ಆಗಿರ್ಬೇಕು ಅಂತ ತಿಳ್ಕೊಂಡು ನನಗೆ ಎಷ್ಟು ಜನ ಪರಿಚಯ ಇದಾರ ಅವ್ರೆಲ್ಲರಿಗೂ ಹೇಳಿದ್ದೀನಿ. ವಾಹಿನಿ ಮುಖಾಂತರ ಕೂಡ ಒಳ್ಳೆ ಮೆಸೇಜ್ ನ ಕೊಟ್ಬಿಟ್ರಿ. ಇವಾಗ ನಿಮ್ಮ ಮಗ ಹುಷಾರಾಗಿದ್ದಾರೆ ಅನ್ಕೊಂತೀನಿ, ಬೇಗ ಬ್ಯಾಂಡೇಜ್ ಇದೆ, 6 ವಾರ ಅದು ಇರ್ಬೇಕಂತ ಹೇಳಿದ್ದಾರೆ ಡಾಕ್ಟರ್. ಸೊ ಅನಾಹುತ ಅಂದ ತಕ್ಷಣ ಜನ ಆಕ್ಸಿಡೆಂಟ್ ಅಂತ ಹೇಳಿದ ತಕ್ಷಣ ಗುರುಜಿ ಅವರು ಬೈಕಲ್ಲಿ ಹೋಗುವಾಗ್ಲೇ ಆಕ್ಸಿಡೆಂಟ್ ಆಗ್ಬಹುದು, ಬಸ್ಸಲ್ಲಿ ಹೋಗುವಾಗ್ಲೇ ಆಕ್ಸಿಡೆಂಟ್, ಆ ತರ ಏನು ಇಲ್ಲ, ಅನಾಹುತ ಎಲ್ಲಿ ಕೂಡ ಆಗಬಹುದು. ಸೊ ಬೇರೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ಇನ್ನೊಂದು ವಿಷಯ, ಗುರುಜಿ ಅವರು ಹೇಳಿದ ವಿಷಯನ ನಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಾನು ನೋಡೋದಕ್ಕಿಂತ ಮುಂಚೆ ನಮ್ಮ ಅಕ್ಕ, ನಮ್ಮ ಮಿಸಸ್ ತಾಯಿ, ನಾವು ಅಕ್ಕನ ಮಗಳೇ ಮಾಡ್ಕೊಂಡಿದ್ದೀನಿ. ಅವರು ಮನೆಯಲ್ಲಿ ಗುರುಜಿ ಅವ್ರದ್ದು ಕಾರ್ಯಕ್ರಮ ನೋಡ್ತಾ ಇದ್ರು. ಇವರೊಂದು ಟಿಪ್ಸ್ ಕೊಟ್ಟಿದ್ರು, ಈಗ ಡೈಲಿ ಕೊಡ್ತಾರಲ್ಲ, ಮನೆಯಲ್ಲಿ ಜಗಳ ಆಗ್ಬಾರ್ದು ಅಂತಂದ್ರೆ ಒಂದು ಟಿಪ್ಸ್ ಹೇಳಿದ್ರು ಅವತ್ತ. ಆಮೇಲೆ ಹೇಳಿದ್ರು ನನ್ನ ಗುರುಜಿ ಹೇಳಿದಾರ ಅಂತ ಹೇಳಿ, ನೀವು ಹೆಣ್ಮಕ್ಳು ಊಟ ಆದ್ಮೇಲೆ ಅಡಿಗೆ ಮನೆಯನ್ನ ಎಲ್ಲ ಸ್ವಚ್ಛ ಮಾಡಿ ತಟ್ಟೆ ಎಲ್ಲ ತೊಳೆದಿಟ್ಟು ಮಲ್ಕೊಂಡ್ಬಿಡಿ, ಏನು ಜಗಳನೇ ಬರೋದಿಲ್ಲ ಅಂತ ಹೇಳಿ. ಒಂದು ಬಂಡ್ರ ಅಂದ್ರ ಅಕ್ಕನ ಮಗಳು ನನ್ನ ಹೆಂಡತಿ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಸಂಬಂಧ ತಾಯಿ ಜೊತೆನೆ ಜಗಳ ಆಡ್ತಿದ್ಲು. ತಾಯಿ ಜೊತೆ ಜಗಳ, ಮತ್ತೆ ಬೇರೆ ಅಲ್ಲ, ತಾಯಿ ಜೊತೆ ಜಗಳ ಆಡ್ತಿದ್ಲು. ರಕ್ತ ಸಂಬಂಧ ಇದ್ರು ಜಗಳ ಆಡ್ತಿದ್ರು. ಗುರುಜಿ ಹೇಳಿದ ಮೇಲೆ ನಮ್ಮ ಅಕ್ಕನೇ ಮಾಡಿಬಿಟ್ಲ ಅದನ್ನ. ನಮ್ಮನೇಲಿ ಇರ್ತಾರ ಅವ್ರು, ನಮ್ಮ ಸಿಸ್ಟರ್ ಜಮಖಂಡಿಯಿಂದ ಇಲ್ಲೇ ಇರ್ತಾರೆ, ನಮ್ಮ ಮಾವನವ್ರಿಲ್ಲ ಇಲ್ಲೇ ಇರ್ತಾರೆ. ಅವರು ರಾತ್ರಿ ಎಲ್ಲ ಮಾಡಕ್ ಹತ್ಬಿಟ್ರು. ನಮ್ಮ ಮಿಸಸ್ ಬೆಳಗ್ಗೆ ಹೇಳೋದು ಒಂದು 10 ನಿಮಿಷ ಲೇಟ್ ಆದ್ರೂ ಏನು ನೋ ಪ್ರಾಬ್ಲಮ್, ಎಲ್ಲ ಕ್ಲೀನ್ ಇರ್ತಲ್ಲ. ಅಲ್ಲಿದ್ದ ಇಲ್ಲಿವರೆಗೂ ಏನು ಜಗಳನೇ ಇಲ್ಲ. ಹೇಳಿದ್ರು, ಮೊನ್ನೆ ಹೇಳಿದ್ರು, ಗುರುಜಿ ಅವ್ರು ಹೇಳಿದ್ದು ಈಗ ಹೇಳಕತ್ತಿ ನೋಡಿ ಸೀಕ್ರೆಟ್ ಅಂತ ತಿಳ್ಕೊಂಡು. ಆಲ್ ಕ್ರೆಡಿಟ್ ಗುರುಜಿ ಅವ್ರಿಗೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಕಾರ್ಯಕ್ರಮ ತಪ್ಪದೆ ನೋಡಿ, ಈ ತರ ಟಿಪ್ಸ್ ನ ಫಾಲೋ ಮಾಡಿ. ಯಾಕಂದ್ರೆ ದಿನ ಜಗಳ ಮಾಡ್ಕೊಂಡು ಕಚಾಡ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಳ್ಳೋದಕ್ಕಿಂತ ಗುರುಜಿ ಕೂಡ ಟಿಪ್ಸ್ ನ ಫಾಲೋ ಮಾಡಿದ್ರೆ ಒಳ್ಳೇದಲ್ವಾ? ಸೊ ನಾನು ಕೂಡ ಫಾಲೋ ಮಾಡ್ಬೇಕು ಅನ್ಸುತ್ತೆ. ಎನಿವೇಸ್, ಗುರುಜಿ ಒಂದು ಕಾಲರ್ ಸಿದ್ಧವಾಗಿದ್ದಾರೆ, ಮಾತಾಡ್ಸ್ಬಿಡ್ತೀನಿ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನನ್ನ ಹೆಸರು ಶ್ಯಾಮ್ ಸುಂದರ್ ದೀಕ್ಷಿತ್ ಅಂತ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್? ಗುರುಗಳ ಹತ್ರ ಮಾತಾಡ್ಬೇಕಾಗಿತ್ತು ಮೇಡಮ್. ಸರಿ ಸರಿ, ಮಾತನಾಡಿ. ಗುರುಗಳೇ ನಮಸ್ಕಾರ. ನನ್ನ ಹೆಸರು ಶ್ಯಾಮ್ ಸುಂದರ್ ದೀಕ್ಷಿತ್ ಅಂತ. ನಮಸ್ಕಾರ, ಹೇಳಿ ಸರ್. ನಾನು ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಒಬ್ಬ ಜ್ಯೋತಿಷ್ಯ ಅಧ್ಯಯನ ಮಾಡಿರ್ತಕ್ಕಂಥವನು. ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಳಿ ನಮ್ಮ ತಾತನವರು ಜ್ಯೋತಿಷ್ಯ ವಿದ್ವಾಂಸರಾಗಿದ್ರು.
ನಾನ್ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೆ, ಕೆಲವು ಅನಿಸಿಕೆ ಹಂಚ್ಕೋಬೇಕು ಅಂತ ತಮ್ಮಲ್ಲಿ ಕರೆ ಮಾಡಿದೆ. ಅದೃಷ್ಟವಶಾತ್ ಕರೆ ಸಿಕ್ಕಿದೆ ಗುರುಗಳೇ. ಓ ಹೇಳಿ ಸರ್, ಏನ್ ಹೇಳ್ಕೋಬೇಕಾಯ್ತು ಸರ್? ಹೇಳಿ ಖಂಡಿತ. ಒಳ್ಳೆ ವಿದ್ವಾಂಸರ ಒಂದು ವಂಶದಿಂದ ಒಂದು ಕರೆ ಸಿಕ್ಕಿದೆ, ಬಹಳ ನಮ್ಮ ಪುಣ್ಯ. ಹೇಳಿ ಸರ್. ನಿಜ ನಿಜ ನಿಜ. ನಾನು ಸುಮಾರು 40 ವರ್ಷದಿಂದ ಅಧ್ಯಯನ ಮಾಡ್ತಾ ಇದ್ದೆ. ಓಕೆ. ನಿಮ್ಮ ಕಾರ್ಯಕ್ರಮ ನೋಡಿ ನಂಗೆ ಒಂದು ಬಾರಿ ಆಶ್ಚರ್ಯನ ಆಯ್ತು, ಒಂದು ಬಾರಿ ನಗುನೂ ಬಂತು. ಯಾಕೆಂದ್ರೆ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಬಹಳ ದೊಡ್ಡದು. ನಾನು ಸೂರ್ಯಕ್ಕೆ ಅದನ್ನ ಹೋಲಿಸ್ತೇನೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಸೂರ್ಯನನ್ನು ನೋಡಬೇಕು ಅಂದ್ರೆ ಅವನ ಶಕ್ತಿಗೆ ಅನುಗುಣವಾಗಿ ನೋಡಬೇಕು. ಹಾಗೆ ಈ ಜ್ಯೋತಿಷ ಅಂತಕ್ಕಂಥದ್ದು ಕೂಡ ಅವರವರ ಶಕ್ತಿಯಾನುಸಾರ ಕಲಿತಕ್ಕಂಥದ್ದು. ಅಂತದ್ದನ್ನ ನಾವು ಇಷ್ಟು ವರ್ಷಗಳ ಕಾಲ ಕಲ್ತಿದ್ರು ಸಹ ನಿಖರವಾಗಿ ಪ್ರೊಡಿಕ್ಷನ್ ತಗೊಳ್ಳೋದು ಬಹಳ ಕಷ್ಟ. ಅಂತದ್ರಲ್ಲಿ 4 ದಿನದಲ್ಲಿ ನಾವು ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ನನಗೆ ಬಹಳ ಆಶ್ಚರ್ಯ ಆಯ್ತು. ಅದು ಮೊದಲನೇ ವಿಷಯ. ಅದೃಷ್ಟವಶಾತ್ ನೀವು ಮೈಸೂರಿಗೆ ಬಂದಿದ್ರಿ, ನಿಮ್ಮ ತರಗತಿಗೆ ನಾನು ಬಂದಿದ್ದೆ ಕೂಡ. ನಿಮ್ಮನ್ನ ಭೇಟಿ ಮಾಡಿದ್ದೆ. ಬಹುಶಃ ಕಷ್ಟ ಆಗುತ್ತೆ. ಅದೇ ಅದೇ ನೀವು ಮರ್ತಿರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ಬಹಳ ಅದ್ಭುತವಾಗಿತ್ತು ನಿಮ್ಮ ತರಬೇತಿ. ವಿಶೇಷವಾಗಿ ಅದರಲ್ಲಿ ನೀವು ವಿಜ್ಞಾನವನ್ನು ಬೆರೆಸಿ ಆ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳ್ತಾ ಇದ್ದೀರಾ. ಬಹಳ ಎಕ್ಸಲೆಂಟ್ ಆಗಿತ್ತು. ನನಗಂತೂ ನೋಡಿ, ವೇದದಲ್ಲಿ ಹೇಳ್ತಾರೆ, ಉಪನಿಷತ್ತಿನಲ್ಲಿ ವಿಜ್ಞಾನ ಯಜ್ಞಂ ತನುತೆ ಅಂತ ಒಂದು ಮಂತ್ರ ಬರ್ತದೆ. ಆ ಕಾಲದಲ್ಲಿ ವಿಜ್ಞಾನ ಅನ್ನೋ ಪದ ಹೇಗೆ ವೇದದಲ್ಲಿ ಬಂತು? ವೇದದಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ಒಂದು ಪಾಠ. ನೀವು ಹೇಳಿರೋದು ಅಕ್ಷರ ಸಹ ನಿಜ. ಯಾಕಂದ್ರೆ ಜ್ಯೋತಿಷ್ಯ ಅನ್ನೋದು ಒಂಥರ ಬೂಟಾಟಿಕೆ, ನಂಬಿಕೆ ಇಲ್ಲದೆ ಇರ್ತಕ್ಕಂಥದ್ದು ಅನ್ಕೊಂಡಿದ್ದಾರೆ. ಇಟ್ ಈಸ್ ಆಲ್ ಬೇಸ್ಡ್ ಆನ್ ಸೈನ್ಸ್. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸೈನ್ಸ್ ನ ಯಾವಾಗ್ಲೂ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿ ಅನ್ನೋದೇ ಜಾಸ್ತಿ. ಸೊ ಇದು ಗಾಡ್ದು ಸೈನ್ಸ್ ಆಗಿರೋದ್ರಿಂದ ನಾವು ಅದನ್ನ ತೆರೆದು ತೋರ್ಸಕ್ ಆಗಲ್ಲ. ಈಗ ಗಾಳಿನ ನಾವು ತೋರ್ಸಕ್ ಆಗಲ್ಲ, ಅನುಭವಿಸಿ ಅಂತ ಹೇಳ್ಬೋದು ಅಷ್ಟೇ. ಗಾಳಿ ಹೀಗಿರುತ್ತೆ, ನಿಮ್ಗೆ ಒಳ್ಳೇದ್ ಮಾಡುತ್ತೆ, ಶ್ವಾಸಕೋಶ ಎಲ್ಲ ಕ್ಲೀನ್ ಮಾಡುತ್ತೆ. ಬಟ್ ನಿಮ್ ಬದುಕಕ್ಕೆ ಅದೇ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ಬಟ್ ಯಾರಿಗೆ ಗಾಳಿ ತೋರಿಸಿ ಅಂದ್ರೆ ತೋರ್ಸಕ್ಕಾಗಲ್ಲ, ಬಟ್ ಅವ್ರು ಅನುಭವ ಮಾಡ್ಕೋಬಹುದು ಅಷ್ಟೇ. ಉಸಿರಾಟದಲ್ಲಿ ಇದು ಅನುಭವ, ಗಾಳಿ ಅಂದ್ರೆ ಅಂತ ಹೇಳಿದಾಗ ಅದು ಅನುಭವ. ಸೊ ಜ್ಯೋತಿಷ್ಯನೂ ಕೂಡ ಆ ಒಂದು ಮಹತ್ವವಾಗಿರ್ತಕ್ಕಂತ ಒಂದು ವಿಜ್ಞಾನ. ನೀವು ಅಕ್ಷರ ಸಹ ಬಹಳ ಸ್ಪಷ್ಟವಾಗಿ ಹೇಳಿದಿರ. ಕರೆಕ್ಟ್, ಇಟ್ಸ್ ಎ ಸೈನ್ಸ್. ಹೌದು ಹೌದು ಗುರುಗಳೇ. ಯಾಕೆಂದ್ರೆ ಇದು ವೇದದ ಒಂದು ಅವಿಭಾಜ್ಯ ಅಂಗ ಜ್ಯೋತಿಷ್ಯ. ಹೌದೌದು ಹೌದು. ಸೈನ್ಸ್ ಅನ್ನೋದು ವೇದದಲ್ಲೇ ಬಂದಿರತಕ್ಕಂಥದ್ದು. ಹೌದು. ನಮಗೆ ಒಂದು ದುರಾದೃಷ್ಟ ಅಥವಾ ಇದು ಏನಂದ್ರೆ, ಈ ಸೈನ್ಸ್ ಅಂತ ನಾವು ಪ್ರೂವ್ ಮಾಡೋ ತನಕ ನಾವ್ ಯಾರು ಒಪ್ಪೋದಿಲ್ಲ. ಅದು ಕರೆಕ್ಟ್. ಯಂಗ್ಸ್ಟರ್ಸ್ ಒಪ್ಕೊಳ್ತಾ ಇಲ್ಲ. ಈಗಿನ ಕಾಲದವರು, ಈಗಿನ ಪೀಳಿಗೆಯವರು ನೀವು ಇದು ವಿಜ್ಞಾನ ಅಂತ ಹೇಳಿ ಸೈನ್ಸ್ ಅಂತ ಪ್ರೂವ್ ಮಾಡಿದ್ರೆ ಮಾತ್ರ ಒಪ್ತಾರೆ ಹೊರತು, ನಮ್ಮ ವೇದಗಳು, ಋಷಿಗಳು, ಪುರಾಣಗಳು, ಶಾಸ್ತ್ರಗಳು ಹೇಳಿರ್ತಕ್ಕಂಥದ್ದು ಅವ್ರು ಯಾರು ಒಪ್ಪೋದಿಲ್ಲ. ಖಂಡಿತ. ಆದ್ರಿಂದ ಅಂತಹ ಜ್ಯೋತಿರ್ವಿಜ್ಞಾನ ಅಂತ ಕರೀಲಿಕ್ಕೆ ಬಯಸ್ತೇನೆ. ನಾನು 40 ವರ್ಷದಿಂದ ಸಹ ಇದನ್ನ ಅಭ್ಯಾಸ ಮಾಡಿ ಸಾಕಷ್ಟು ಜನಕ್ಕೆ ಪರಿಹಾರ ಹೇಳಿದ್ದೀನಿ. ಆದ್ರೆ ನಿಮ್ಮಷ್ಟು ನಿಖರವಾಗಿ ನೀವು ಆ ಕಾಂಬಿನೇಷನ್ಸ್ ಅಂತ ನೀವು ಏನ್ ಕೊಟ್ರಿ, ಬಹಳ ಬಹಳ ಅತ್ಯದ್ಭುತವಾಗಿದೆ. ಬಹಳ ನಂಗೆ ಸಂತೋಷ ಆಯ್ತು. ಇವತ್ತು ಕರೆ ಸಿಕ್ಕಿರೋದು ಬಹಳ ಬಹಳ ಸಂತೋಷ ಆಯ್ತು. ನಾನ್ ಮತ್ತೊಂದು ಗುರುಗಳೇ, ನಾವು ಎಲ್ಲ ಕರ್ನಾಟಕದ ಜನತೆಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ, ದಯಮಾಡಿ ಈ ನಕ್ಷತ್ರ ನಾಡಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಎಲ್ಲರೂ ನೋಡಿ, ಹಾಗೆ ಈ ತರಬೇತಿಯನ್ನು ಪಡ್ಕೊಳ್ಳಿ. ಬಹಳ ಚೆನ್ನಾಗಿದೆ. ಇದು ಏನಂದ್ರೆ ನಕ್ಷತ್ರ ನಾಡಿ ಅಂತಕ್ಕಂಥದ್ದು ಯಾವುದೋ ಒಂದು ಈಕ್ವೇಶನ್, ಒಂದು ಸಮೀಕರಣ ಅಷ್ಟೇ. ಇದು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಜ್ಞಾನ ಭಂಡಾರದಲ್ಲಿ ನಿಖರವಾಗಿ ಹೇಳಲಿಕ್ಕೆ ಯಾವುದೋ ಒಂದು ಸೂತ್ರವನ್ನ ಹುಡ್ಕೊಂಡಿದ್ದಾರೆ ನೀವು. ನಿಮ್ಗೆ ಆ ಭಗವಂತ ಒಳ್ಳೇದಾಗ್ಲಿ. ತಮ್ಮ ವಿದ್ಯೆನ ಎಲ್ರಿಗೂ ಪ್ರಚಾರ ಮಾಡ್ತಾ ಇದ್ದೀರಾ, ಅದು ಬಹಳ ಹೊಗಳತಕ್ಕಂಥ ವಿಷಯ. ಅದರಿಂದ ನಾನು ಎಲ್ರಿಗೂ, ಸಾರ್ವಜನಿಕರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೀನಿ, ಒಂದು ತರಬೇತಿ ಪಡ್ಕೊಳ್ಳಿ, ಎಲ್ರೂ ಒಂದು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ಕೊಳ್ತೀನಿ. ಬಹಳ ಖುಷಿ ಆಯ್ತು ಸರ್. ನನ್ನ ತರಗತಿಗೆ ಬಂದು ನೀವು 40 ವರ್ಷ ಅಧ್ಯಯನ ಮಾಡಿ ಇದೇನ್ ಹೇಳ್ತಾರೆ ಅಂತ ಒಂದು ನನಗೂ ಸ್ವಲ್ಪ ಹೆದರಿಕೆ ಆಯ್ತು. ನೀವು ಮಾತಾಡ್ಬೇಕಾದ್ರೆ ಸ್ಟಾರ್ಟಿಂಗು ಏನ್ ಬೈಯಕ್ ಫೋನ್ ಮಾಡಿದೀರಾ, ಏನ್ 4 ದಿವಸದಲ್ಲಿ ಏನ್ ಹೇಳ್ಕೊಡ್ತಾನೆ ಅಂತ ನಂಗೆ ಸ್ವಲ್ಪ ಚೂರ್ ಗೊಂದಲ ಆಯ್ತು ನನ್ನ ಮುಖದಲ್ಲಿ. ಆದ್ರೂ ಕೂಡ ಬಹಳ ಸಂತೋಷ ಆಯ್ತು. ಇದನ್ನ ನಿಜವಾಗ್ಲೂ ಬಂದವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಇದರ ಒಂದು ಸತ್ಯ ಅಸತ್ಯತೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸತ್ಯನೇ ಹೆಚ್ಚಾಗಿದೆ, ಇಲ್ಲಿ ಅಸತ್ಯ ಅನ್ನೋದು ಇಲ್ವೇ ಇಲ್ಲ ಇಲ್ಲಿ.
ಆಚೆ ಕುತ್ಕೊಂಡು ಬಹಳ ಅಸತ್ಯ ಮಾತಾಡ್ತಾರೆ, 4 ದಿವಸ ಏನ್ ಹೇಳ್ಕೊಡ್ತಾರೆ, ಬಂದು ನೋಡಿದವ್ರಿಗೆ ಮಾತ್ರನೇ ಒಂದು ಗೊತ್ತಾಗೋದು. ಇರ್ಲಿ, ಅದು ಅನುಭವಿಸಿದಾಗ ಮಾತ್ರ, ಒಂದು ಸಿಹಿಯನ್ನು ತಿಂದಾಗ ಮಾತ್ರ ಅದರ ರುಚಿ ಗೊತ್ತಾಗುತ್ತೆ ಹೊರತು ಸಿಹಿ ಹೀಗಿದೆ ಹಾಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಒಂದು ಅದಕ್ಕೆ ಒಂದು ಇದೇ ಇಲ್ಲ, ಬೆಲೆನೇ ಇಲ್ಲ. ಇರ್ಲಿ ಸರ್, ಬಹಳ ಒಳ್ಳೇದಾಗ್ಲಿ, ಧನ್ಯವಾದಗಳು ಸರ್. ಧನ್ಯವಾದ ಸರ್, ಕರೆ ಮಾಡಿ ತುಂಬಾನೇ ಚೆನ್ನಾಗಿ ಮಾತನಾಡಿದ್ರಿ. ಸೊ ಅಸ್ಟ್ರಾಲಜಿ ಬಗ್ಗೆ ಆಗಿರ್ಬೋದು, ಸೈನ್ಸ್ ಅಂತ ಹೇಳಿದ್ರಿ, ಅದ್ಭುತವಾಗಿ ಮಾತನಾಡಿದ್ರಿ ಅಂತ ಹೇಳ್ಬೋದು. ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಕಾರ್ಯಕ್ರಮ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಪುಟದೊಂದು ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೆಲ್ಲರೂ ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ, ನಾನ್ ಪ್ರಿಯಾ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಹಾಗೇನೆ ರವೀಂದ್ರ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನಕ್ಷತ್ರ ನಾಡಿಯ ಬಗ್ಗೆ ಏನ್ ಹೇಳ್ತೀರಾ? ಗುರುಜಿಯವ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ನಕ್ಷತ್ರ ನಾಡಿ ಬಗ್ಗೆ, ಗುರುಜಿಯವರ ಬಗ್ಗೆ ಹೇಳ್ಬೇಕಂದ್ರೆ, ಈ ಒಂದು ಕಲಿಯುಗದಲ್ಲಿ ಸಾಕ್ಷಾತ್ ದಿನೇಶ್ ಗುರುಜಿಯವರ ರೂಪದಲ್ಲಿ ಬಂದು ಈ ಇಡೀ ಭಾರತ ದೇಶವನ್ನು, ಮೊದಲು ಕರ್ನಾಟಕ, ನಂತರ ಇಡೀ ಭಾರತ ದೇಶವನ್ನ ಒಂದು ಜಾಗೃತರನ್ನಾಗಿ ಅವರನ್ನು ಪಾವನಗೊಳಿಸ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು ಮೇಡಮ್. ಅವರು ಗುರುಜಿ ಅವರು ಹೇಳಿರ್ತಕ್ಕಂಥ ಇನ್ನೊಂದು ನನ್ನ ಜೀವನ ನಡೆದಿರ್ತಕ್ಕಂಥ ಒಂದು ಘಟನೆ, ಅವ್ರು ಹೇಳ್ತಾ ಇದ್ರು, ತಾಯಿಯ ಸೇವೆಯನ್ನು ಯಾರು ಮಾಡಿರ್ತೀರಿ, ತಾಯಿಯ ಸೇವೆಯನ್ನು ಯಾರು ಮಾಡಿರ್ತೀರಿ ಅವ್ರಿಗೆ ಒಳ್ಳೇದು ಆಗೇ ಆಗ್ತೈತಿ ಅಂತಕ್ಕಂಥದ್ದು ಒಂದು ಗುರುಜಿ ಅವರು ಹೇಳಿದ್ರು. ಅದು ನನ್ನ ಜೀವನದಲ್ಲಿ, ನನ್ನ ಮದುವೆಯಾಗಿ 17 ವರ್ಷಕ್ಕೆ ಮಕ್ಕಳಾಗಿದೆ ಮೇಡಮ್. ನನಗೆ ಮದುವೆಯಾಗಿ 17 ವರ್ಷಕ್ಕೆ 10 ವರ್ಷ ನನ್ನ ತಾಯಿ ಬೆಡ್ ಮೇಲೆ ಇದ್ಲು. ಆ ತಾಯಿ ಸೇವೆಯನ್ನು ಮಾಡಿದ್ದೀನಿ ನಾನು. ಹೀಗಾಗಿ ನನ್ನ ತಾಯಿ ಅಂತಿದ್ಲು, ನಿನ್ನ ಹೊಟ್ಟೆಗಿನ ಕೂಸು ನೋಡಿ ಸಾಯ್ತೀನಿ ಅಂತ ಹೇಳಿದ್ಲು. ನನ್ನ ಮಗು ಹುಟ್ಟಿ 6 ತಿಂಗಳಿಗೆ ನವೆಂಬರ್ 6, 2014 ತೀರ್ಕೊಂಡ್ಲು ಸರ್. ಅದಕ್ಕೆ ಏನ್ ನಾ ಇವತ್ತು ಹೇಳಕಂತ ಬಂದಿದ್ದೀನಿ, ಎಲ್ಲಾ ಗುರೂಜಿಯವರ ಮಾತುಗಳು ನನ್ನ ಜೀವನದಲ್ಲಿ ಆಗಿರತಕ್ಕಂಥವು, ಎಲ್ಲವೂ ಆಗಿರತಕ್ಕಂಥವು. ಅದಕ್ಕೆ ವೀಕ್ಷಕರಲ್ಲಿ, ಜನರಲ್ಲಿ ಒಂದು ಏನ್ ವಿನಂತಿಯಪ್ಪ ಅಂತಂದ್ರ, ನಕ್ಷತ್ರ ನಾಡಿಯನ್ನ ಗುರೂಜಿಯವರು ಬೆಂಗಳೂರಿಗೆ ಬಾ ಅಂತ ಹೇಳಕತ್ತಿಲ್ಲ. ಅವರು ಎಲ್ಲೆಲ್ಲ ಸಮೀಪ, ಈಗ ನಮ್ಮ ಬಾಗಲಕೋಟೆಯಿಂದ ಬಿಜಾಪುರಿಗೆ ಬರ್ತಾ ಇದ್ದಾರೆ, ಬೆಳಗಾವಿ ಬರ್ತಾ ಇದ್ದಾರೆ, ಅದಕ್ಕೆ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಹೋಗಿ ಕಲ್ತ್ಕೊಂಡು ಬೇರೆಯವ್ರಿಗೆ ಹೇಳೋದು ಬೇಡ, ನಿಮ್ಮ ಒಂದು ಕುಟುಂಬಕ್ಕೆ ನೀವು ಅಳವಡಿಸ್ಕೊಂಡಿರ್ಬಿಟ್ರಪ್ಪ ಅಂತಂದ್ರ ಅದು ನಮ್ಮ ಜೀವನ ಪಾವನ ಆಗ್ತತಿ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಧನ್ಯವಾದ ಸರ್, ತುಂಬಾನೇ ಚೆನ್ನಾಗಿ ಮಾತನಾಡಿದ್ರಿ, ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಗುರುಜಿಯವರು ಹೇಳಿದ ಪ್ರತಿಯೊಂದು ಮಾತನ್ನು ಅನುಭವಿಸಿದ್ದೀರಾ ನಿಮ್ಮ ಜೀವನದಲ್ಲಿ. ಸಂತೋಷ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಗುರುಜಿ, ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ನೀವು ಗಂಡ ಹೆಂಡತಿಯ ಒಂದು ಜಗಳದ ಬಗ್ಗೆ ಒಂದು ಟಿಪ್ಸ್ ನ ಕೊಡ್ತೀರಾ ಶಾಂತವಾಗಿರೋದಕ್ಕೆ ಅಂತ ಹೇಳಿದ್ರಿ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೊಟ್ಟ ಮೊದಲಾಗಿ ನಮ್ಮ ನಕ್ಷತ್ರ ನಾಡಿಲಿ 1, 6, 10, 8, 12 ಕಾಂಬಿನೇಷನ್ ಬಂದ್ರೆ ಸಾಕು, ಜಗಳ ಇದ್ದೇ ಇರುತ್ತೆ. ಅದು ಎಲ್ಲಿವರೆಗೂ ಹೋಗುತ್ತೆ ಅಂತಂದ್ರೆ ಕಟ್ಟಾಗೋವರೆಗೂ ಹೋಗ್ಬಿಡುತ್ತೆ. ಈಗ ಬಹಳಷ್ಟು ಜನ ಲವ್ ಮ್ಯಾರೇಜ್ ಎಲ್ಲ ಮಾಡ್ಕೋತಾರೆ. ಮದುವೆಗಿನ ಮುಂಚೆ ಇರ್ತಕ್ಕಂತ ಲವ್ ಇವಾಗಿರಲ್ಲ, ಮದುವೆ ಆದ್ಮೇಲೆ ಇರಲ್ಲ, ಮುಂಚೆ ಇರುತ್ತೆ. ಸೊ ಅದು ಲವ್ ಅನ್ನೋದಕ್ಕೆ ಮೀನಿಂಗ್ ಇರಬೇಕು. ನಾವು ಲವ್ ಮ್ಯಾರೇಜ್ ಅಂತ ಬಹಳಷ್ಟು ಜನ ಹೇಳ್ಕೊತಾರೆ. ಲವ್ ಮ್ಯಾರೇಜ್ ಆದ್ಮೇಲೆ ಆ ಲವ್ ಹೊಟ್ಟೋಗುತ್ತೆ, ಬರೀ ಮ್ಯಾರೇಜ್ ಉಳ್ಕೊಳ್ಳುತ್ತೆ ಅಷ್ಟೇ. ಲವ್ ಮ್ಯಾರೇಜ್ ಅಂತ ಹೇಳ್ಕೊಳ್ತಾರೆ, ಲವ್ ಹೊಟ್ಟೋಗುತ್ತೆ, ಬರೀ ಮ್ಯಾರೇಜ್ ಉಳ್ಕೊಳ್ಳುತ್ತೆ. ಸೊ ಮ್ಯಾರೇಜ್ ಉಳ್ಕೊಳ್ಳುತ್ತೆ ಇಲ್ಲೋ ಅದು ಗೊತ್ತಿದ್ದ ಡೌಟ್ ಆಗಿದೆ ಈಗ. ನೆಕ್ಸ್ಟ್, ಸೊ ನಾನು ಹೇಳೋದೇನು ಅಂತಂದ್ರೆ, ಯಂಗ್ಸ್ಟರ್ಸ್ ಈಗ ನೋಡ್ತಾ ಇರೋರೆಲ್ಲ ಪಾಪ ಎಲ್ಲ ವಯಸ್ಸಾದವರು ಪ್ಲಸ್ ತಿಳುವಳಿಕೆ ಇರತಕ್ಕಂಥವ್ರು, ಸ್ವಲ್ಪ ಜ್ಯೋತಿಷ್ಯ ಇಷ್ಟಪಡೋರು, ಯಾರು ಸ್ವಲ್ಪ ಬೇರೆ ಬೇರೆ ಒಂದು ವರ್ಕ್ ಮಾಡ್ತಾ ಇರ್ತಾರೆ, ಅವರೆಲ್ಲ ವಾಹಿನಿ ನೋಡಲ್ಲ. ಅವ್ರಿಗೆ ಇದೆಲ್ಲ ಸುಳ್ಳು ಅಂತ ಒಂದು ಮನೋಭಾವ. ಫಸ್ಟ್ ಪಾಯಿಂಟ್, ಏನಕ್ಕೆ ಸುಳ್ಳು ಅಂತಂದ್ರೆ, ಏನೋ ಒಂದು ಕಾರ್ಯಕ್ಕೆ ಕೆಲವರು ಹಿರಿಯರು ಪೂಜೆ ಮಾಡ್ಸಿರ್ತಾರೆ, ಹೋಮ ಮಾಡ್ಸಿರ್ತಾರೆ, ವರ್ಕ್ ಆಗಿರಲ್ಲ. ನೀನ್ ಹೇಳ್ದಂಗೆ ನಾನು ಮಾಡಿದೆ, ಅಲ್ಲಿ ಹೋದೆ ಇಲ್ಲಿ ಹೋದೆ, ಏನು ವರ್ಕ್ ಆಗಿಲ್ಲ, ಇದನ್ನೇ ಹೇಳ್ತಾರೆ. ಫಸ್ಟ್ ಯಾವಾಗ್ಲೂ ಅಷ್ಟೇ, ಜ್ಯೋತಿಷರು ಫಸ್ಟ್ ಕರ್ಮ ಥಿಯರಿನ ಫಸ್ಟ್ ಹೇಳ್ಬೇಕು. ಇದೊಂದು ಪ್ರಯತ್ನ, ಇದು ನಾವು ಇರ್ತಕ್ಕಂಥದ್ದು ಗ್ಯಾರಂಟಿ ಭೂಮಿ ಮೇಲೆ. ಬಟ್ ಭೂಮಿ ಮಾಡಿರ್ತಕ್ಕಂಥದ್ದು ಯಾರೋ ಒಬ್ಬ ಇದ್ದಾನೆ, ಅವ್ನು ಭಗವಂತ ಅಂತ ಹೇಳ್ತೀವಿ. ಅವನ್ನ ನೆಚ್ಕೊಂಡು ನಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ನಮ್ಮ ಋಷಿಮುನಿಗಳು ಏನ್ ಮಾಡಿದ್ದಾರೆ, ಕೆಲವೊಂದು ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಆ ಪರಿಹಾರಗಳು ಆಗ್ಲೇಬೇಕು ಅನ್ನೋದೆಲ್ಲೂ ಶಾಸನ ಇಲ್ಲ. ಫಸ್ಟ್ ಅರ್ಥ ಮಾಡ್ಕೋಬೇಕು, ಎಲ್ಲಾ ವರ್ಕ್ ಆಗ್ತಕ್ಕಂಥದ್ದು ನಮ್ಮ ಕರ್ಮದ ಮೇಲೆ. ನಮ್ಮ ಕರ್ಮ ಚೆನ್ನಾಗಿಲ್ಲ ಅಂದ್ರೆ ಏನ್ ಹೋಮ ಮಾಡಿದ್ರೇನು, ಏನ್ ದಾನ ಮಾಡಿದ್ರೇನು. ಎಷ್ಟೊಂದ್ ಜನ ಹೇಳ್ತಾರೆ, ನಾನು ಎಷ್ಟು ಮಾಡಿದೀನಿ, ದೇವ್ರ ಪೂಜೆ ಮಾಡಿದೀನಿ, ಅಷ್ಟ್ ಮಾಡಿದೀನಿ, ಇಷ್ಟ ಮಾಡಿದೀನಿ. ನಿನ್ನ ಕರ್ಮ ಇನ್ನೂ ಕಳೆದಿಲ್ಲ, ನೆಗೆಟಿವ್ ಕರ್ಮ ಇನ್ನೂ ಕಳೆದಿಲ್ಲ ಅಂದ್ರೆ ನೀನು ಇನ್ನೂ ಜಾಸ್ತಿ ಮಾಡ್ಲೇಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ರು. ಕೆಲವ್ರು ಏನೂ ಪೂಜೆ ಮಾಡಲ್ಲ, ಏನೂ ಮಾಡಲ್ಲ, ಅವ್ರು ಒಳ್ಳೇದಾಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅವ್ನ್ ಇನ್ನೂ ಒಳ್ಳೆ ಕರ್ಮಗಳು ಇನ್ನೂ ನಡೀತಾ ಇದೆ ಈಗ. ಆದ್ರೂ ಕೂಡ ಅವನು ಪಾಪ ಕರ್ಮಗಳು ಮಾಡ್ತಾ ಇರ್ತಾನ, ತುಂಬ್ತಾ ಇರ್ತದು. ಸೊ ಇಟ್ ಈಸ್ ಲೈಕ್ ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ನಾಳಿನ ದಿವಸ ಅಕ್ಷಯ ತೃತೀಯ ಇದೆ. ಬಹಳ ಇಂಪಾರ್ಟೆಂಟ್ ಒಂದು ವಿಚಾರ ಮಾತಾಡ್ತೀನಿ ನಾನು. ಅಕ್ಷಯ ತೃತೀಯದು ಬಹಳಷ್ಟು ಜನ ಈ ಏನೇನೋ ಹೇಳ್ಬಿಡ್ತಾರೆ ವಾಹಿನಿಲಿ, ಶನಿವಾರ ತಗೋಬಾರ್ದು, ಚೋರ್ ಭಯ, ಇಂತ ಹೆದರ್ಸೋರೇ ಜಾಸ್ತಿ ಇದ್ದಾರೆ. ಜ್ಯೋತಿಷರಾದವರು ಒಂದು ದೇವ್ರ ಸಮಾನ. ಮಕ್ಕಳನ್ನ ಹೆದರ್ಸ್ಕೊಂಡ್ ಕೂತ್ಕೊಂಡ್ರೆ ಓಡೋಗ್ಬಿಡ್ತಾರೆ. ಮನೇಲಿ ನಾನು ನನ್ನ ಮಗನಿಗೆ ಎದುರಿಸ್ಕೊಂಡ್ ಕೂತ್ಕೊಂಡ್ರೆ ಯಾರು ನಮ್ಮ ಅಪ್ಪ ಸರಿ ಇಲ್ಲ ಅಂತ ಓಡೋಗ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಸಿಂಪಲ್. ನಾನು ದಿನ ಅವ್ನು ಹೆದರ್ಸೋದು ಮಾಡೋದು ಮಾಡ್ತಾ ಇದ್ರೆ, ಪ್ರೀತಿಯಿಂದ ಇದ್ರೆ ನಮ್ಮ ಹತ್ರ ಇರ್ತಾರೆ.
ಸೊ ಫಸ್ಟ್ ಜ್ಯೋತಿಷರು ವಾಹಿನಿಲಿ ಬರೋರು ಅದನ್ನ ಕಲೀರಿ. ಸೊ ಭಯ ಅದು ನನಗೂ ಅಪ್ಲಿಕೇಬಲ್ ಆಗುತ್ತೆ. ನಾನೇನಾದ್ರು ಹತ್ರ ಮಾಡಿದ್ರೆ ನಾನು ಯಾರಾದ್ರೂ ತಿದ್ದೆ ಹೇಳಿ ನಾನು ಕಲ್ತ್ಕೋತೀನಿ. ಹೌದು. ಸೊ ಅಂತ ವಿಚಾರ. ಸೊ ಅಂತ ವಿಚಾರ ಇದ್ದಾಗ ಯಾವ್ದನ್ನೇ ಹೆದರಿಕೆ ಮಾಡ್ತಕ್ಕಂಥದ್ದು ಮಾಡಬೇಡಿ. ಅದಕ್ಕೆ ಎಷ್ಟೊಂದ್ ಜನ ದೇ ಆರ್ ಅಗೇನ್ಸ್ಟ್ ಅಸ್ಟ್ರಾಲಜಿ, ಹೆದರ್ಸ್ತಾರೆ, ಮಾಡ್ತಾರೆ, ನೆಗೆಟಿವ್ ಏನೋ ಇರ್ರಿಲೆವೆಂಟ್ ಸಬ್ಜೆಕ್ಟ್ಸ್ ಮಾತಾಡ್ತಾರೆ. ಯಾರೋ ಒಬ್ಬ ಏನೋ ಒಂದು ಸ್ಯಾಟರ್ಡೆ ಒಂದು ಗೋಲ್ಡ್ ತಗೊಂಡಿದ ತಕ್ಷಣ ಅವ್ನಿಗೆ ಇದಾಗ್ಬಿಡುತ್ತೆ. ಎಷ್ಟೋ ಕೋಟಿ ಜನ ತಗೊಳ್ತಾರೆ ಇಂಡಿಯಾದಲ್ಲಿ ಸ್ಯಾಟರ್ಡೆ. ಎಲ್ಲರೂ ಜೈಲ್ಗೆ ಹೋಗಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅವ್ರವ್ರ ಕರ್ಮ ಇದ್ದಾಗ ಹಾಗೆ ಆಗತ್ತೆ. ಅದು ಸ್ಯಾಟರ್ಡೇನೆ ತಗೋಬೇಕು ಅಂತೇನಿಲ್ಲ. ಒಳ್ಳೆ ಮುಹೂರ್ತದಲ್ಲಿ ತಗೊಂಡ್ರು ಅವನು ಪಾಪ ಕರ್ಮ ಮಾಡಿದಂದ್ರೆ ಹೋಗೇ ಹೋಗುತ್ತೆ. ಸೊ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಸೊ ಈ ವಿಚಾರ ಸಮಯದ ಅಭಾವದಿಂದ ನಾವು ಗಂಡ ಹೆಂಡತಿ ಬಗ್ಗೆ ಬಂದು ಬೇರೆ ಎಲ್ಲೆಲ್ಲೋ ಹೋಗಿ ಇದಕ್ಕೆ ಬಂದಿದ್ವಿ. ಸೊ ಗಂಡ ಹೆಂಡತಿ ಅದೇ ಹೇಳ್ದಂಗೆ ಫಸ್ಟ್ ಎಲ್ಲ ಅನ್ಯೋನ್ಯತೆ ಇರ್ತಾರೆ, ಆಮೇಲೆ ಅನ್ಯೋನ್ಯತೆ ಹೊಟ್ಟೋಗುತ್ತೆ. ಆ ಪ್ರೀತಿ ಬಾಂಧವ್ಯ ಇಟ್ಕೋಬೇಕು, ಹಿಂದೆದು ನೆನೆಸ್ಕೋತಾ ಇರ್ಬೇಕು. ಯಾವಾಗ್ಲೂ ನಾವೊಂದು ಏನ್ ಪ್ರಾಮಿಸ್ ಮಾಡಿದ್ವಿ ಅದನ್ನ ನೆನೆಸ್ಕೊಳ್ತಾ ಇರ್ಬೇಕು. ಆ ಪ್ರಾಮಿಸ್ ಮೇಲೆ ನಾವು ನಡಿಬೇಕಾಗತ್ತೆ. ಈ ಪ್ರಾಮಿಸಸ್ ನ ಯಾವಾಗ ಬ್ರೇಕ್ ಮಾಡ್ತೀವಿ ಅಂತ ಅಂದಾಗ ಜೀವನ ಇದಾಗುತ್ತೆ. ಆ ಪ್ರಾಮಿಸಸ್ ನ ನಾವ್ ಯಾವಾಗ್ಲೂ ಬಂದ್ಬಿಟ್ಟಿದೆ. ಯಾವಾಗ್ಲೂ ಅಷ್ಟೇ ಮದುವೆ ಮಾಡ್ಕೊಂಡಿದ ತಕ್ಷಣನೇ ಅಧಿಕಾರ ಚಲಾಯಿಸಕ್ ಹೋಗ್ತಾರೆ ಇಬ್ರು. ಯಾವಾಗ ಅಧಿಕಾರ ಚಲಾಯಿಸ್ತಾರೆ, ಇವಾಗ ಯಾರ ಮಾತು ಯಾರು ಕೇಳಲ್ಲ. ಈಗ ನಾವು ನಮ್ಮ ತಂದೆ ತಾಯಿ ಮಾತೇ ಕೇಳಲ್ಲ, ಇನ್ನ ಪಾರ್ಟ್ನರ್ ಮಾತು ಏನ್ ಕೇಳ್ತೀವಿ ಅಲ್ವಾ? ಸೊ ಆ ರೀತಿ ಇರ್ಬೇಕಾದ್ರೆ ಮ್ಯಾರೇಜ್ ಅನ್ನೋದು ಒಂದು ಪಾರ್ಟ್ನರ್ಶಿಪ್ ಇದ್ದಂಗೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಯಾರ್ಯಾರು ಒಂದು ಬಹಳ ಸಿಂಪಲ್ ಟಿಪ್ಸ್, ಗಂಡ ಹೆಂಡತಿ ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಿಮ್ಮ ರೂಮ್ ಬಾಗ್ಲು ತಕ್ಕೊಂಡ್ ಮಲ್ಕೋಬೇಡಿ. ರೂಮ್ ಬಾಗಿಲು ತಕ್ಕೊಂಡ್ ಮಲ್ಕೋಬಾರ್ದು. ಯಾಕಂದ್ರೆ ಆಚೆ ಕಡೆ ಇರ್ತಕ್ಕಂಥವ್ರು ಯಾರು ಇರ್ತಾರೆ, ಆಚೆ ಕಡೆ ಕೆಲವು ನೆಗೆಟಿವ್ ಎನರ್ಜೀಸ್ ಇರುತ್ತೆ. ಪ್ರತಿ ದಿವಸ ಬಾಕ್ಲ್ ಹಾಕೊಂಡೇ ಮಲ್ಕೋಬೇಕು. ರೂಮ್ ಡೋರ್ ಶುಡ್ ಬಿ ಕ್ಲೋಸ್ಡ್. ಸೊ ಪ್ರತಿ ದಿವಸ ಮಾಡ್ಬೇಕು. ನಮ್ದು 15 ವರ್ಷ ಆಯ್ತು, ಇನ್ನೇನ್ ಬಾಕ್ಲ್ ಹಾಕೋದು, ತೆಗ್ದಿರ್ತಾರೆ. ಇಟ್ ಈಸ್ ನಥಿಂಗ್ ಪರ್ಸನಲ್ ಇನ್ಸೈಡ್, ಬಟ್ ಇಟ್ಸ್ ಎ ರೂಲ್. ಈಗ ನೋಡಿ, ನಮ್ಮ ದೇವಸ್ಥಾನಗಳಲ್ಲೂ ಏಕಾಂತ ಸೇವೆ ಎಲ್ಲಾ ಮಾಡ್ತಾರೆ. ಆ ಟೈಮಲ್ಲೂ ಕ್ಲೋಸ್ ಮಾಡ್ತಾರೆ, ದೇವರದ್ದು ಬಾಕ್ಲ್ ಹಾಕ್ತಾರೆ. ಯಾಕಂದ್ರೆ ಏಕಾಂತ ಸೇವೆ ಏನೋ ಇದೆ ಅಂತ ಹೇಳ್ತಾರೆ. ಇದನ್ನ ನಮ್ಮ ಟೆಂಪಲ್ ಅಲ್ಲೂ ಫಾಲೋ ಮಾಡ್ತಾರೆ. ನಮ್ಮ ಜೀವನದಲ್ಲೂ ಯಾಕೆ ಅಳವಡಿಸ್ಕೋಬಾರ್ದು? ದಯವಿಟ್ಟು ಯಾರು ಮಲಗ್ತಾರೆ ಒಂದು ಡೋರ್ ನ ಕ್ಲೋಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ. ಓಕೆ ಗುರುಜಿ, ಗಂಡ ಹೆಂಡತಿಯ ಒಂದು ಜೀವನ ನೆಮ್ಮದಿಯಿಂದ ಇರಬೇಕು ಅಂತ ಹೇಳೋದಕ್ಕೆ ಸಾಕಷ್ಟು ಮಾತುಗಳನ್ನ ಹೇಳಿದರೆ. ಪ್ರತಿದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾನೆ ಇರ್ತೀರಾ. ಧನ್ಯವಾದ ಗುರುಜಿ, ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು. ಹಾಗೇನೆ ವೀಕ್ಷಕರೇ, ಕಾರ್ಯಕ್ರಮ ಮುಗಿಸುವಂತ ಸಮಯ ಕೂಡ ಬಂತು. ಗುರುಜಿಯವರು ಹೇಳಿದ ಟಿಪ್ಸ್ ಅನ್ನ ಒಳ್ಳೆ ರೀತಿಯಿಂದ ಫಾಲೋ ಮಾಡಿ. ಹಾಗೇನೆ ಜೀವನದಲ್ಲಿ ಪ್ರೀತಿ ಬಾಂಧವ್ಯ ಅನ್ಯೂನ್ಯತೆಯನ್ನ ನೀವೇ ಪಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಜಗಳ ಆಡ್ತಾನೆ ಇದೆ, ಜೀವನ ಯಾವ್ದು ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ. ಕ್ಲಾಸಸ್ ಡೇಟ್ಸ್ ನಾನು ಹೇಳಿದ್ದೀನಿ, ಮಿಸ್ ಮಾಡಿದ್ರೆ ಬರ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಯೂಟ್ಯೂಬ್ಗೆ ಹೋಗ್ಬಿಟ್ಟು ನೋಡಿ ಅಂತ ಹೇಳ್ತಾ nakshatra.dinesh ಅಂತ ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸಂಚಿಕೆಯನ್ನ ನೋಡಿ ಡೇಟ್ಸ್ ಗಳನ್ನ ಬರ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಅಕ್ಷಯ ತೃತೀಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಗುರುಜಿಯವರು ಕೊಡ್ತಾರೆ ಅಂತ ಹೇಳ್ತಾ ಭೇಟಿ ಆಗ್ತೀನಿ. ನಾಳೆ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ಕಾರ.